ಮೆಟ್ಟಿಲೇರಿದ ಕೊಲೆ ಆರೋಪಿ ದರ್ಶನ್. ಸುಪ್ರೀಂ ಕೋರ್ಟಿಗೆ ಕೊಲೆ ಆರೋಪಿ ದರ್ಶನ್ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನಿಗೋಸ್ಕರ ಪ್ರಯತ್ನ ಶುರುವಾಗಿದೆ. ಹೈಕೋರ್ಟ್ನಿಂದ ಜಾಮೀನು ಪಡೆದು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬಂದ ದರ್ಶನ್ ರಿಲ್ಯಾಕ್ಸ್ ಆಗಿದೆ. ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ಹೈಕೋರ್ಟ್ ನೀಡಿದ್ದಂತ ಜಾಮೀನು ರದ್ದುಗೊಳಿಸಲಾಗಿದೆ. ಕಳೆದ ವರ್ಷದ ಆಗಸ್ಟ್ 14ರಂದು ಮತ್ತೆ ಜೈಲು ಪಾಲಾಗಿದೆ. ಈಗ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಮತ್ತೆ ಜಾಮೀನು ಪ್ರಯತ್ನ ಶುರುವಾಗಿದೆ. ಸುಪ್ರೀಂ ಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಕೊಲೆ ಆರೋಪಿ ದರ್ಶನ್. ಎರಡನೇ ಬಾರಿ ಜೈಲು ಸೇರಿದ 8 ತಿಂಗಳ ನಂತರ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿರೋದು. ವಕೀಲ ರಂಜಿತ್ ರೋಹಟಗಿ ಮೂಲಕ ಸುಪ್ರೀಂ ಕೋರ್ಟಿಗೆ ದರ್ಶನ್ ಅರ್ಜಿ ಹಾಕಿದ್ದಾರೆ. ಕೊಲೆ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ಕೋರಿ ಸುಪ್ರೀಂ ಕೋರ್ಟಿಗೆ ದರ್ಶನ್ ಅರ್ಜಿ ಹಾಕಿರೋದು. ಏಪ್ರಿಲ್ 27ಕ್ಕೆ ಸುಪ್ರೀಂ ಕೋರ್ಟಿಗೆ ಬೇಲ್ ಅರ್ಜಿಯನ್ನ ದರ್ಶನ್ ಸಲ್ಲಿಸಿದ್ದಾರೆ. ಆಗಸ್ಟ್ 14ಕ್ಕೆ ದರ್ಶನ್ಗೆ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆದ ನಂತರ ಪರಪ್ಪನ ಅಗ್ರಹಾರ ಜೈಲು ಸೇರಿದೆ. ಅವತ್ತಿನಿಂದಲೂ ನಿರಂತರವಾಗಿ ದರ್ಶನ್ ಜೈಲಿನ ಒಳಗಡೆ ಇದ್ರೂ ಸುದ್ದಿಯಲ್ಲಿದ್ದಾರೆ. ಹೈಕೋರ್ಟ್ ಬೇಲ್ ಕೊಟ್ಟ ನಂತರ ಜೈಲಿನ ಹೊರಗಡೆ ಏನು ಬಂದಿದ್ರು ಆಗಲೂ ಸುದ್ದಿಯಲ್ಲಿದ್ರು. ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಇಮಿಡಿಯೇಟ್ಲಿ ಮಾಡಿಸಬೇಕು ಅಂತ ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದಿದ್ರು. ಅದಾದ ನಂತರ ಹೈಕೋರ್ಟ್ನಿಂದ ಜಾಮೀನು ಸಿಗತ್ತೆ ಪ್ರಕರಣದಲ್ಲಿ. ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋದ ನಂತರ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿತು. ಮತ್ತೆ ಜೈಲು ಪಾಲಾದ್ರು. ಹಾಸಿಗೆ, ದಿಂಬು, ಅಗತ್ಯ ಸೌಲಭ್ಯ ಅಂತ ಜೈಲಿನ ಒಳಗಡೆಯೂ ಸುದ್ದಿ ಮಾಡಿದ್ರು. ಜೈಲಿನ ಹೊರಗಡೆಯೂ ಕೂಡ ಸದ್ದು ಮಾಡಿದ್ರು. ಸ್ಕ್ರೀನ್ ಮೇಲೆ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದಂತಹ ಅರ್ಜಿಯ ರಿಟ್ ಅರ್ಜಿಯ ಫೋಟೋ ನೋಡ್ತಾ ಇದ್ದೀರಿ. ರಿಟ್ ಅರ್ಜಿ ಅದರ ಕಾಪಿ ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುಪ್ರೀಂ ಕೋರ್ಟಿಗೆ ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ದರ್ಶನ್ ಸಲ್ಲಿಸಿರುವಂತ ರಿಟ್ ಅರ್ಜಿ ಅದರ ಕಾಪಿ ನೋಡ್ತಾ ಇದ್ದೀರಿ. ಈಗ ಪರಪ್ಪನ ಅಗ್ರಹಾರ ಜೈಲನ್ನ ಎರಡನೇ ಬಾರಿ ಸೇರಿದ ನಂತರ ಬೇಲ್ಗೋಸ್ಕರ ಪ್ರಯತ್ನ ನಡೆಸ್ತಾ ಇರೋದು. ಮೇ 4ನೇ ತಾರೀಕು ವಿಚಾರಣೆ ನಡೆಯಲಿದೆ. ಈಗಾಗಲೇ ಸುಪ್ರೀಂ ಕೋರ್ಟಿಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮೇ 4ನೇ ತಾರೀಕು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ಆಗಿರುವಂತಹ ರಮೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಸ್ವಲ್ಪ ದಿನದಿಂದ ದರ್ಶನ್ ಪ್ರಕರಣ ಸ್ವಲ್ಪ ತಣ್ಣಗಾಗಿತ್ತು, ಯಾವುದೇ ಸುದ್ದಿ ಸದ್ದು ಮಾಡ್ತಾ ಇರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಹಾಗಾದ್ರೆ ಈಗ ಮತ್ತೆ ಜಾಮೀನಿನ ಪ್ರಯತ್ನ ನಡೀತಾ ಇದೆ. ಈಗ ಈ ಪ್ರಕರಣದ ವಿಚಾರಣೆ ನಡೀತಾ ಇರೋದ್ರಿಂದ ಅದು ಮುಗಿಯೋ ತನಕ ಜಾಮೀನು ಕಷ್ಟ ಅಂತಿದ್ರು. ಈಗಿನ ಸಾಧ್ಯತೆ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ? ಶ್ವೇತಾ, ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರುವಂಥ ನಟ ದರ್ಶನ್ ಮತ್ತೆ ಎರಡನೇ ಬಾರಿ ಸುಪ್ರೀಂ ಕೋರ್ಟ್ನ ಕದ ತಟ್ಟಿರುವಂಥದ್ದು. ಅಂದರೆ ಈ ಮೊದಲು ಪ್ರಾಸಿಕ್ಯೂಷನ್ ಅವ್ರಿಗೆ ಹೈಕೋರ್ಟಲ್ಲಿ ಕೊಟ್ಟಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಮಾನ್ಯ ಮಾಡಿ ಅವರ ಜಾಮೀನನ್ನು ರದ್ದು ಮಾಡಿತ್ತು. ಅದು ಕಳೆದ ವರ್ಷ 2025 ಆಗಸ್ಟ್ 14ನೇ ತಾರೀಕು ದರ್ಶನ್ ಸೇರಿ 7 ಜನ ಆರೋಪಿಗಳ ಜಾಮೀನನ್ನು ರದ್ದು ಮಾಡಿ ಆ ಮೂಲಕ ಟ್ರಯಲನ್ನು ಆರಂಭಿಸಲಿಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿತ್ತು. ಈಗಾಗಲೇ ಟ್ರಯಲ್ ಶುರುವಾಗಿರುವಂಥದ್ದು. ಕಳೆದ 6-7 ತಿಂಗಳಿಂದ ಟ್ರಯಲ್ ನಡೀತಾ ಇದೆ. ಅದರಲ್ಲಿ ರೇಣುಕಾಸ್ವಾಮಿಯವರ ಪೋಷಕರು ಸೇರಿದಂತೆ ಒಂದು 10ರಿಂದ 12 ಜನರ ಸಾಕ್ಷಿ ಮಾತ್ರ ಇದುವರೆಗೆ ಮುಕ್ತಾಯ ಆಗಿರುವಂಥದ್ದು. ಆದಷ್ಟು ಬೇಗ ಒಂದು ಟ್ರಯಲ್ ಅನ್ನು ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಕೂಡ ಎಲ್ಲ ಸಾಕ್ಷಿಗಳನ್ನು ಕರ್ಕೊಂಡು ಬಂದು ಕೋರ್ಟ್ ಮುಂದೆ ನಿಲ್ಲಿಸಿ ಅವರ ಟ್ರಯಲ್ ಅನ್ನು ಮುಂದುವರಿಸಿರುವಂಥದ್ದು. ಆದರೆ ಯಾವ ವಿಟ್ನೆಸ್ಗಳು ಕೋರ್ಟ್ ಮುಂದೆ ಬರ್ತಾರೆ ಅವರ ಎಲ್ಲರ ಕ್ರಾಸ್ ಎಕ್ಸಾಮಿನೇಷನ್ 17 ಜನ ಆರೋಪಿಗಳ ಪರ ವಕೀಲರು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಒಂದಷ್ಟು ವಾರಕ್ಕೆ 2
2 ದಿನ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗುವಂಥ ಸಂದರ್ಭದಲ್ಲಿ ಏನೋ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಟ್ರಯಲ್ ಅನ್ನು ನಡೆಸಬೇಕು ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ ಸಂದರ್ಭದಲ್ಲಿ ಯಾಕೆ ಟ್ರಯಲ್ ಪ್ರತಿದಿನ ನಡೆಸುವಂಥ ಅಗತ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಆ ನಿಟ್ಟಿನಲ್ಲಿ ಸೆಷನ್ಸ್ ಕೋರ್ಟ್ ವಾರಕ್ಕೆ 2 ದಿನ ಪ್ರತಿ ಸೋಮವಾರ ಮಂಗಳವಾರ ಟ್ರಯಲ್ ಅನ್ನು ನಡೆಸ್ತಾ ಇರುವಂಥದ್ದು. ಈವರೆಗೆ ಅಂದ್ರೆ ಜಾಮೀನು ರದ್ದಾಗಿ ದರ್ಶನ್ ಸೇರಿ 7 ಜನ ಆರೋಪಿಗಳು ಪ್ರಜ್ಞಾಗ್ರಹರನ್ನ 2ನೇ ಬಾರಿ ಜೈಲು ಸೇರಿ ಈಗ ಒಟ್ಟು 8.5 ತಿಂಗಳಾಗಿರುವಂಥದ್ದು. 8.5 ತಿಂಗಳ ನಂತರ ದರ್ಶನ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಈ ಬಾರಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ನೋಡ್ತಾ ಹೋದ್ರೆ ಆ ಒಂದು ಅರ್ಜಿಯಲ್ಲಿ ಯಾವುದೇ ರೀತಿಯ ಒಂದು ರಿಲೀಫ್ ಅನ್ನು ಆತ ಕೇಳ್ಬೋದು. ಉದಾಹರಣೆಗೆ ಅಂದ್ರೆ ಇದುವರೆಗೆ ನಿನ್ನೆ ಅರ್ಜಿಯ ವೆರಿಫೈ ಆಗಿ ಒಂದು ಡೈರಿ ನಂಬರ್ ಆಗಿ ಆ ಮೂಲಕ ಒಂದು ನಂಬರಿಂಗ್ ಆಗಿ ಕಂಪ್ಯೂಟರ್ ಜನರೇಟೆಡ್ ಮೇ 4ನೇ ತಾರೀಕಿಗೆ ವಿಚಾರಣೆಗೆ ನಿಗದಿ ಆಗಿರುವಂತಹದ್ದು. ಈವರೆಗೂ ಕೂಡ ಅರ್ಜಿಯಲ್ಲಿ ಯಾವ ಯಾವ ಅಂಶಗಳ ಮೇಲೆ ಏನು ಪ್ರೇಯರ್ನ ಕೇಳಿದ್ದಾರೆ ಅನ್ನುವಂತ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇರುವಂತದ್ದು. ಆದರೆ ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಆಗಿರುವಂತಹ ವಿಚಾರಗಳನ್ನು ನೋಡ್ತಾ ಹೋದ್ರೆ ಮತ್ತೊಂದು ಅರ್ಜಿಯ ಜೊತೆಗೆ ಒಂದು ಇಂಟರ್ಲೋಕೇಟರಿ ಅಪ್ಲಿಕೇಶನ್ ಕೂಡ ಹಾಕಿರುವಂತದ್ದು. ಆ ಒಂದು ಅಪ್ಲಿಕೇಶನ್ ಅಲ್ಲಿ ಇಂಟ್ರಿಮ್ ಬೇಲ್ ಅನ್ನ ಕೋರಿರುವಂತದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದರ್ಶನ್ ಈವರೆಗೆ ಅಂದ್ರೆ ಮೊದಲು 6 ತಿಂಗಳ ಕಾಲ 2024 ಜೂನ್ 11ನೇ ತಾರೀಕು ಆತ ಅರೆಸ್ಟ್ ಆಗ್ತಾರೆ. ಡಿಸೆಂಬರ್ 13ನೇ ತಾರೀಕು ಜೈಲಲ್ಲಿ ಒಟ್ಟು 6 ತಿಂಗಳ ಕಾಲ ಜೈಲಲ್ಲಿ ಇರ್ತಾರೆ. ಅದಾದ ನಂತರ ಜಾಮೀನು ಸಿಗುತ್ತೆ ಹೈಕೋರ್ಟ್ ನಲ್ಲಿ ಆರೋಗ್ಯದ ಕಾರಣ ಇಟ್ಟುಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ರದ್ದಾದ ನಂತರ 8.5 ತಿಂಗಳ ಕಾಲ, ಮೊದಲು 6 ತಿಂಗಳು ಈಗ 8.5 ತಿಂಗಳ ಕಾಲ ಇಷ್ಟು ಸಮಯ ಆತ ಜೈಲಿನಲ್ಲಿ ಇರುವಂತಹದ್ದು. ಈ ಸಂದರ್ಭದಲ್ಲಿ ಟ್ರಯಲ್ ನಡೀತಾ ಇದೆ. ಈ ಹಂತದಲ್ಲಿ ಹಲವು ಕಾರಣಗಳು ಇಟ್ಕೊಂಡು ಆತ ಜೈಲಿನಿಂದ ಹೊರಗಡೆ ಬರಬೇಕು ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹದ್ದು. ಸೊ ಹಾಗಾಗಿ ಈಗ ದೆಹಲಿಯ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ರ ಒಂದು ರೋಹಟಗಿ ಅನ್ನುವಂಥ ವಕೀಲರನ್ನ ಸಂಪರ್ಕ ಮಾಡಿ ಆ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಆ ರಿಟ್ ಅರ್ಜಿಯಲ್ಲಿ ಆತ ನಮಗೇನು ಕೇಳಲಿಕ್ಕೆ ಅವಕಾಶಗಳಿರುವಂತದ್ದು ಅಂದ್ರೆ ಆದಷ್ಟು ಟ್ರಯಲ್ ಅನ್ನು ಬೇಗ ಮುಗಿಸಿ, ನನಗೆ ಜೈಲಿನಲ್ಲಿ ನಾವೆಲ್ಲವೂ ಇದ್ವಿ ಆದರೆ ಟ್ರಯಲ್ ನಿಧಾನ ಆಗ್ತಾ ಇದೆ, ಟ್ರಯಲ್ ಬೇಗ ಮುಗಿಸ್ಲಿಕ್ಕೆ ಒಂದು ನಿರ್ದೇಶನ ಕೊಡಿ ಅಂತೇಳಿ ಕೇಳಲಿಕ್ಕೆ ಅವಕಾಶಗಳಿರುವಂತಹದ್ದು. ಜೊತೆಗೆ ವಿಟ್ನೆಸ್ಗಳು ಸಾಮಾನ್ಯವಾಗಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದಷ್ಟು ಜನ ಪ್ರೊಟೆಕ್ಟೆಡ್ ವಿಟ್ನೆಸ್ ಅಂತ ಇರ್ತಾರೆ. ಅಂದ್ರೆ ಯಾರು ಅತ್ಯಂತ ಪ್ರಮುಖವಾದಂತಹ ವಿಟ್ನೆಸ್, ಇದರಲ್ಲಿ ಕೂಡ ಸ್ಟಾರ್ ವಿಟ್ನೆಸ್ ಅಂತ ಇರುವಂತವರು ಆ ಒಂದು ಶೆಡ್ ನಲ್ಲಿ ಈ ಒಂದು ಕೊಲೆಯನ್ನ ಹಲ್ಲೆಯನ್ನ ನೋಡಿದಂತ ಕೆಲವು 3-4 ಜನ ವ್ಯಕ್ತಿಗಳಿದ್ದಾರೆ, ಅವರು ಸ್ಟಾರ್ ವಿಟ್ನೆಸ್ಗಳಿರುವಂತದ್ದು. ಅವ್ರನ್ನ ವಿಟ್ನೆಸ್ ಆಗದವರೆಗೆ ಅಥವಾ ಅವ್ರು ಬಂದು ಕೋರ್ಟ್ ನಲ್ಲಿ ಸಾಕ್ಷಿಯನ್ನು ನುಡಿಯದವರೆದು ಇವರಿಗೆ ಏನಾದರೂ ಜಾಮೀನು ಸಿಕ್ಕಿ ಹೊರಗಡೆ ಬಂದಿದ್ದೆ ಅದರಲ್ಲಿ ಅವರ ಮೇಲೆ ಪ್ರಭಾವ ಬೀರಬಹುದು ಅನ್ನುವಂಥದ್ದು. ಅಂದ್ರೆ ಒಂದು ಪ್ರೊಟೆಕ್ಟೆಡ್ ವಿಟ್ನೆಸ್ಗಳು ಕೋರ್ಟ್ಗೆ ಬಂದು ಬಾಕ್ಸ್ ನಲ್ಲಿ ನಿಂತು ಸಾಕ್ಷಿಯನ್ನ ಹೇಳುವ ಮೊದಲೇ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದೆ ಅದರಲ್ಲಿ ಹೊರಗಡೆ ಬಂದಂತ ಪ್ರಭಾವಿ ಇರುವಂತ ಆರೋಪಿಗಳು ಅವರ ಮೇಲೆ ಪ್ರಭಾವವನ್ನು ಬೀರಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಲೀಗಲ್ ಥಿಯರಿಯ ಮೇಲೆ ಕೋರ್ಟ್ಗಳು ಸಾಮಾನ್ಯವಾಗಿ ಒಂದು ಗಂಭೀರ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನನ್ನು ಕೊಡಲಿಕ್ಕೆ ನಿರಾಕರಿಸಬಹುದು. ಹಾಗಾಗಿ ಅಂತಹ ಕಾರಣ ಇಟ್ಕೊಂಡು ಅಂದ್ರೆ ಪ್ರಮುಖ ವಿಟ್ನೆಸ್ಗಳನ್ನ ಮೊದಲು ವಿಚಾರಣೆ ನಡೆಸಿ ಅಂತಾನೋ ಅಥವಾ ತನಗೆ ಆರೋಗ್ಯ ಸರಿ ಇಲ್ಲ, ಇಲ್ಲಿ ಇರುವಂತದ್ದು ಕಷ್ಟ ಆಗ್ತಿದೆ ಹಾಗಾಗಿ ಜಾಮೀನನ್ನು ಕೊಡಿ ಅನ್ನುವಂತಹದ್ದು. ಸೊ ಈ ರೀತಿಯಾಗಿ ಒಂದಷ್ಟು ಕಾರಣ ಇಟ್ಟುಕೊಂಡು ಅವರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಆದರೆ ರಿಟ್ ಅರ್ಜಿಯಲ್ಲಿ ಯಾವ ಯಾವ ಗ್ರೌಂಡ್ಸ್ ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರ ಪ್ರೇಯರ್ ಏನು ಅಂತದ್ದು ಇನ್ನೊಂದಷ್ಟು ವಿಚಾರಕ್ಕೆ ಗೊತ್ತಾಗಬೇಕಂತ. ಆದರೆ ಒಂದು ಯಲ್ಲಿ ಸ್ಪಷ್ಟವಾಗಿ ಕೇಳಿದ್ದಾರೆ ತಮಗೆ ಅಂದ್ರೆ ಮಧ್ಯಂತರ ಜಾಮೀನನ್ನ ಕೊಡಿ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಕಂಪ್ಯೂಟರ್ ಜನರೇಟೆಡ್ ಡೇಟ್ ಫಿಕ್ಸ್ ಆಗಿದೆ. ಮೇ 4ನೇ ತಾರೀಕು ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದ ಮೇಲೆ ಅರ್ಜಿ ಬರ್ತದೆ. ಅದು ಬಂದ ನಂತರದಲ್ಲಿ ದರ್ಶನ್ ಪರ ವಕೀಲರು ಯಾವ ಕಾರಣಕ್ಕಾಗಿ ತಮ್ಮ ಕ್ಲೈಂಟ್ಗೆ ಅಂದ್ರೆ ದರ್ಶನ್ಗೆ ಒಂದು ರಿಲೀಫ್ ಅನ್ನ ಲೀಗಲ್ ರಿಲೀಫ್ ಅನ್ನ ಕೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಇಲ್ಲಿರುವಂತದ್ದು ಅಂದ್ರೆ ಒಂದು ಹೊರಗಡೆ ಕರ್ನಾಟಕದಲ್ಲಿ ಎಲ್ಲ ಒಂದು ಕಡೆ ದರ್ಶನ್ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ, ದರ್ಶನ್ಗೆ ರಿಲೀಫ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಸ್ಟಾರ್ಗಳು ಮಾತಾಡ್ತಾರೆ, ಅವರ ಅಭಿಮಾನಿಗಳು ಮಾತಾಡ್ತಾರೆ. ಈ ರೀತಿ ಇದ್ರೂ ಕೂಡ ಒಂದು ಕೊಲೆಯಂಥ ಗಂಭೀರ ಪ್ರಕರಣದಲ್ಲಿ ಆರೋಪಿಗಳು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅದರಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿ ಕಳಿಸಿದ ಸಂದರ್ಭದಲ್ಲಿ ಅವರೇನಾದರೂ ಹೊರಗಡೆ ಬಂದಿದ್ದೆ ಅದರಲ್ಲಿ ಟ್ರಯಲ್ ಮೇಲೆ ಎಷ್ಟರ ಮಟ್ಟಿಗೆ ಗಂಭೀರವಾದ ಪರಿಣಾಮ ಬೀರುತ್ತೆ ಅದನ್ನ ಕೋರ್ಟ್ಗಳು ಗಂಭೀರವಾಗಿ ನೋಡ್ತವೆ. ಆ ಒಂದು ವಿಚಾರವನ್ನು ಗಮನಿಸ ಇಟ್ಟುಕೊಂಡೇ ಅವರಿಗೆ ಜಾಮೀನನ್ನು ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ತೀರ್ಮಾನಗಳನ್ನು ಮಾಡ್ತಾರೆ. ಸೊ ಈ ಪ್ರಕರಣದಲ್ಲಿ ಕೂಡ ಅಷ್ಟೇ ಒಟ್ಟು 272 ಜನ ಸಾಕ್ಷಿಗಳಿದ್ದಾರೆ ಈ ಪ್ರಕರಣದಲ್ಲಿ. ಸೊ 272 ಜನ ಸಾಕ್ಷಿಗಳು ವಿಚಾರಣೆ ಮುಗಿಯದ ಹೊರತು ಆರೋಪಿಗಳಿಗೆ ಒಂದು ಲೀಗಲ್ ರಿಲೀಫ್ ಸಿಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಯಾಕೆಂದ್ರೆ ಒಂದು ಉದಾಹರಣೆ ನೋಡ್ತಾ ಹೋದ್ರೆ ಇತ್ತೀಚೆಗೆ ಏನೋ ಮತ್ತೆ ಜೀವಾವಧಿ ಶಿಕ್ಷೆಗೊಳಗಾದಂಥ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಕೂಡ ಆರೋಪಿಗಳಿಗೆ ಒಂದು ಥ್ರೆಟ್ ಅನ್ನ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿತ್ತು. ಅದಾದ ನಂತರ ಎಲ್ಲಾ ವಿಟ್ನೆಸ್
ಕೇಸ್ಗಳ ವಿಚಾರಣೆ ಮುಕ್ತಾಯ ಆದ ನಂತರ ಮತ್ತೊಮ್ಮೆ ಅವರು ಸುಪ್ರೀಂ ಕೋರ್ಟ್ನಿಂದ ಜಾಮೀನನ್ನು ಪಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಅಂದ್ರೆ ವಿಟ್ನೆಸ್ಗಳು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಆರೋಪಿಗಳು ಅದರಲ್ಲಿ ಕೂಡ ಪ್ರಬಲವಾಗಿರುವಂತಹ ಪ್ರಭಾವಿಗಳಾಗಿರುವಂತಹ ಹಣವಂತರು ಶಕ್ತಿವಂತರು ಇರುವಂತಹ ಸಂದರ್ಭದಲ್ಲಿ ಅಂಥವ್ರು ಹೊರಗಡೆ ಇದ್ದಿದ್ದೇ ಆದಲ್ಲಿ ವಿಟ್ನೆಸ್ಗಳು ಕೋರ್ಟ್ ಮುಂದೆ ಬಂದು ಎಷ್ಟರ ಮಟ್ಟಿಗೆ ಫೇರ್ ಆಗಿ ವಿಟ್ನೆಸ್ ಅನ್ನು ನುಡಿತಾರೆ, ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಕೋರ್ಟ್ಗಳು ಗಂಭೀರವಾಗಿ ಪರಿಗಣಿಸ್ತವೆ. ಸೊ ಈ ಎಲ್ಲ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟರ ಮಟ್ಟಿಗೆ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿ ಈ ಹಂತದಲ್ಲಿ ಅವರಿಗೆ ಇಂಟ್ರಿಮ್ ಬೇಲ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಕ್ಸೀಡ್ ಆಗ್ತಾರೆ ಅಂತ ನೋಡಬೇಕಾಗಿರುವಂತದ್ದು. ಹಾಗಾಗಿ 4ನೇ ತಾರೀಕು ಸುಪ್ರೀಂ ಕೋರ್ಟ್ನ ಮುಂದೆ ಈ ಅರ್ಜಿ ವಿಚಾರಣೆಗೆ ಬಂದ ನಂತರ ಯಾವೆಲ್ಲ ಅಂಶಗಳು ಮೆನ್ಷನ್ ಆಗುತ್ತೆ ಅಂತ ನೋಡಬೇಕಾಗಿರುವಂಥದ್ದು. ಯಾಕೆಂದ್ರೆ 2025 ಆಗಸ್ಟ್ 14ನೇ ತಾರೀಕು ಜಾಮೀನು ರದ್ದು ಮಾಡೋ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಪರ್ಡಿವಾಲಾ ಮತ್ತೆ ಮಾಧವನ್ ಅವರ ಪೀಠ ಇತ್ತು. ಸೊ ಈಗಲೂ ಕೂಡ ಅದೇ ಪೀಠದ ಮುಂದೆ ಈ ಅರ್ಜಿ ವಿಚಾರಣೆಗೆ ಹೋಗುವಂತ ಸಾಧ್ಯತೆಗಳಿದೆ. ಅಂದ್ರೆ ಜಾಮೀನು ರದ್ದು ಮಾಡುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ತುಂಬಾ ಗಂಭೀರವಾಗಿ ಕಾರವಾದಂತ ರೀತಿ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿತ್ತು. ಇವರಿಗೆ ಜಾಮೀನು ಕೊಟ್ಟಂತ ರೀತಿ ಸರಿ ಇಲ್ಲ ಅನ್ನುವಂಥದ್ದು, ಜೊತೆಗೆ ಜೈಲಿನಲ್ಲಿ ರಾಜಾತೀತ್ಯ ಪಡ್ಕೊಂಡಿರುವಂತದ್ದಾಗ್ಲಿ ಅಥವಾ ಇವರಿಗೆ ವಿಶೇಷ ಟ್ರೀಟ್ಮೆಂಟ್ಗಳನ್ನ ಕೊಡಬಾರ್ದು ಅನ್ನುವಂಥದ್ದು, ಇದೆಲ್ಲವೂ ಅಂಶಗಳನ್ನು ಉಲ್ಲೇಖ ಮಾಡಿದ್ದಂತ ಪೀಠದ ಮುಂದೆಯೇ ಮತ್ತೆ 8.5 ತಿಂಗಳಾದ ನಂತರ ಅರ್ಜಿಯನ್ನು ಹಾಕೊಂಡು ಹೋಗಿರೋದ್ರಿಂದ ಸಾಮಾನ್ಯವಾಗಿ ಈ ಅರ್ಜಿಯನ್ನ ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಎಂಟರ್ಟೈನ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಹಾಗಾಗಿ ದರ್ಶನ್ ಮತ್ತೊಮ್ಮೆ ಎಲ್ಲ ಒಂದ್ ಕಡೆ ತಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ವರೆಗೆ ಅರ್ಜಿಯನ್ನು ಸಲ್ಲಿಸಿ ಈಗ ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಹಾಗಾಗಿ ಮೇ 4ನೇ ತಾರೀಕು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್ ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.